ಕ್ಯಾನ್ಸರ್ ಅಂದ ತಕ್ಷಣ ತುಂಬಾ ಜನಕ್ಕೆ ಭಯ ಆಗುತ್ತೆ. ಅಂದ್ರೆ ಒಂದು ಹುಣ್ಣಿದೆ, ಅದು ಮಾಯ್ತಾ ಇಲ್ಲ, ಅಥವಾ ರಕ್ತಸ್ರಾವ ಆಗೋದು, ದೊಡ್ಡದಾಗ್ತಾ ಬರುವಂತ ಗೆಡ್ಡೆ, ಕ್ಯಾನ್ಸರ್ ಜಾಸ್ತಿ ಆಗಿರುವಂತ ಲಕ್ಷಣಗಳು. ಈಗ ಡಯಾಬಿಟೀಸ್ ಇರೋರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಯಾಬಿಟಿಕ್ಸ್ಗೆ 2 to 3 times ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಕ್ಯಾನ್ಸರ್ ದೆನ್ ನಾನ್ ಡಯಾಬಿಟಿಕ್. ಇದನ್ನೆಲ್ಲ ಅವಾಯ್ಡ್ ಮಾಡಿದವ್ರಿಗೂ ಕ್ಯಾನ್ಸರ್ ಬರ್ತಾ ಇದೆ ಜಾಸ್ತಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ನಾವಿವತ್ತು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ದೀವಿ. ಕ್ಯಾನ್ಸರ್ ಅಂದ ತಕ್ಷಣ ತುಂಬ ಜನಕ್ಕೆ ಭಯ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಅದರಿಂದ ನರಳ್ತಾ ಇರೋ ಪರಿಸ್ಥಿತಿ ಹೇಗಿರುತ್ತೆ, ಎಷ್ಟು ಸಫರ್ ಆಗ್ತಾ ಇರ್ತಾರೆ ಅಂತ. ಹೀಗಾಗಿ ಕ್ಯಾನ್ಸರ್ ಬಗ್ಗೆ ಒಂದಷ್ಟು ವಿಷಯಗಳನ್ನು ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕಾಗತ್ತೆ. ಅವುಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯ ಕ್ಯಾನ್ಸರ್ ತಜ್ಞ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕ್ಯಾನ್ಸರ್ನ ದೊಡ್ಡ ಸವಾಲು ಅಂತ ಹೇಳಿದ್ರೆ ಅದು ಇನಿಷಿಯಲ್ ಡೇಸಲ್ಲಿ ಗೊತ್ತಾಗೋದಿಲ್ಲ. ಸೆಕೆಂಡ್ ಸ್ಟೇಜ್ ನಂತರ ಯೂಶ್ವಲಿ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಜನಕ್ಕೆ ಗೊತ್ತಾಗುತ್ತೆ, ಡಯಾಗ್ನೋಸಿಸ್ಗೆ ಹೋಗ್ತಾರೆ. ಹೀಗಾಗಿ ಇನಿಷಿಯಲ್ ಡೇಸಲ್ಲಿ ಇದನ್ನು ಪತ್ತೆ ಹಚ್ಚೋದಕ್ಕೆ ಏನಾದರೂ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳಿದೆಯಾ ಅಂತ? ಕೆಲವು ಲಕ್ಷಣಗಳು ಭಾಳ ವರ್ಷಗಳಿಂದ ನಾವು ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾ ಬರ್ತಿದ್ವಿ. ಅಂದರೆ ಒಂದು ಹುಣ್ಣಿದೆ, ಅದು ಮಾಯ್ತಾ ಇಲ್ಲ, ಹಾಗೇ ಭಾಳ ವರ್ಷದಿಂದ ಅಥವಾ ಭಾಳ ತಿಂಗಳಿಂದ ನಡೀತಾ ಇರುತ್ತೆ, ಅಥವಾ ರಕ್ತಸ್ರಾವ ಆಗೋದು ಯಾವುದೇ ಕಾರಣದಿಂದ, ಮೂಗಲ್ಲಿ ರಕ್ತ ಬರೋದು ಅಥವಾ ಬಾಯಿಂದ ರಕ್ತ ಬರೋದು ಅಥವಾ ಮಲದಲ್ಲಿ ರಕ್ತ ಬರೋದು, ಈ ಥರದ್ದು ಕೆಲವು. ಮತ್ತು ಗೆಡ್ಡೆ, ದೊಡ್ಡದಾಗ್ತಾ ಬರುವಂಥ ಗೆಡ್ಡೆ, ಇವೆಲ್ಲ ಒಂದು ಕ್ಯಾನ್ಸರಿನ ಲಕ್ಷಣ ಅಂತ ನಾವು ಮುಂಚೆ ಒಂದು 20-30 ವರ್ಷದಿಂದ ಈ ಥರ ಹೇಳ್ಕೊಂಡು ಬರ್ತಾಯಿದ್ವಿ. ಈಗ ನಮಗೇನು ಗೊತ್ತಾಗಿದೆ ಅಂದರೆ ಇದೆಲ್ಲನೂ ಅಡ್ವಾನ್ಸ್ಡ್ ಕ್ಯಾನ್ಸರ್ ಲಕ್ಷಣಗಳು. ಅಂದರೆ ಕ್ಯಾನ್ಸರು ಜಾಸ್ತಿ ಆಗಿರುವಂಥ ಲಕ್ಷಣಗಳು. ಈ ಅರ್ಲಿ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ನಾವು, ಅರ್ಲಿ ಸ್ಟೇಜ್ 1 ಅಥವಾ ಸ್ಟೇಜ್ 2 ಕ್ಯಾನ್ಸರ್ ಏನಿದೆಯೋ ಅವಕ್ಕೆ ಯಾವ ಸಿಂಪ್ಟಮ್ಸು ಇರೋದಿಲ್ಲ. ಸೊ ಯಾವ ತೊಂದರೆನೂ ಇರೋದಿಲ್ಲ, ಅವರು ಆರಾಮಾಗಿರ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಅವರು ಜಾಸ್ತಿ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಅದರಿಂದಾಗಿ ನಮ್ಮ ಕ್ಯಾನ್ಸರ್ನು ಸ್ಟೇಜ್ 3 ಅಥವಾ ಸ್ಟೇಜ್ 4 ನಾವು ಡಯಾಗ್ನೋಸ್ ಮಾಡ್ತಾ ಇರ್ತೀವಿ. ಈ ಅರ್ಲಿ ಸ್ಟೇಜಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಮೆಥಡು, ಸ್ಕ್ರೀನಿಂಗು. ಸೊ ನಾವು ಏನೂ ಇಲ್ಲದೆ ಇದ್ದಾಗಲೂ ಡಾಕ್ಟ್ರ್ ಹತ್ರ ಹೋಗಿದ್ದೇನೆ, ಸ್ಕ್ಯಾನ್ಗಳು ಮಾಡಿಸ್ಕೊಳ್ಳೋದು, ಎಕ್ಸ್ರೇಗಳು ಮಾಡಿಸ್ಕೊಳ್ಳೋದು, ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡಿಸ್ಕೊಳ್ಳೋದು, ಇದೆಲ್ಲ ಮಾಡಿದಾಗ ಕ್ಯಾನ್ಸರು ಸ್ವಲ್ಪ ಬೇಗ ಗೊತ್ತಾಗುತ್ತೆ. ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳಿದ್ರಲ್ಲ ಡಾಕ್ಟರ್, ಇದು ಎಲ್ಲರೂ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಥವಾ ಹೇಗೆ ಅಂತ? ಮುಂಚೆ ನಾವೇನು ಹೇಳ್ತಾ ಇದ್ವಿ ಅಂದರೆ 40 ವರ್ಷ ಆದಮೇಲಿಂದ ಮಾತ್ರ ಸ್ಕ್ರೀನಿಂಗ್ ಮಾಡಿದ್ರೆ ಸಾಕು ಅಂತ ಒಂದು ಹೇಳ್ತಾ ಇದ್ವಿ. ಎರಡನೇದು, ಕೆಲವು ಫೀಚರ್ಸ್ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಮಾಡ್ತಾ ಇದ್ದರೆ ನಾವು ಬಾಯಿ ಕ್ಯಾನ್ಸರ್ ಇದು ಮಾಡ್ತೀವಿ, ಇಲ್ಲ CT ಸ್ಕ್ಯಾನ್ ಚೆಸ್ಟ್ ಮಾಡಿಬಿಟ್ಟು ಅಲ್ಲಿ ಕ್ಯಾನ್ಸರ್ ಇದೆಯಾ ಅಂತ ನೋಡ್ತೀವಿ. ಕೆಲವರು ದಪ್ಪ ಇರ್ತಾರೆ, ದಪ್ಪ ಇದ್ದವ್ರಿಗೆ ಕೆಲವು ಕ್ಯಾನ್ಸರ್ಸ್ ಬರುತ್ತೆ. ಈ ಥರ ಏನೇನು ಅವರಲ್ಲಿ ಏನೇನು ಲಕ್ಷಣಗಳಿದೆ ಅದನ್ನು ನೋಡಿಕೊಂಡು ಇವ್ರಿಗೆ ಸ್ಕ್ರೀನ್ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆ, ಒಂದೇ ಫ್ಯಾಮಿಲಿ ಅಂದರೆ 3-4 ಜನಕ್ಕೆ ಕ್ಯಾನ್ಸರ್ ಇದ್ದರೆ ಅಥವಾ 3-4 ಜನರೇಷನ್ಸಲ್ಲಿ ಕ್ಯಾನ್ಸರ್ ಇದ್ದರೆ ಅವ್ರಿಗೊಂಥರ ಮಾಡ್ತಿದ್ವಿ. ಸ್ಮೋಕಿಂಗ್ ಮಾಡೋರಿಗೆ, ದಪ್ಪ ಇರೋರಿಗೆ, ವೈರಲ್ ಇನ್ಫೆಕ್ಷನ್ ಆದವ್ರು, ಹೆಪಟೈಟಿಸ್ B ಇನ್ಫೆಕ್ಷನ್ ಇದ್ದಾಗ ಲಿವರ್ ಕ್ಯಾನ್ಸರ್ ಬರೋದು, ಇವೆಲ್ಲ ಇತ್ತು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ, ನಮ್ಮ ಈ ಅಟ್ಮಾಸ್ಫಿಯರ್ ಎಷ್ಟು ಕ್ಯಾನ್ಸರು ಜನಕ್ಕೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಏರ್ ಪೊಲ್ಯೂಷನ್, ಗಾಳಿ ಪೊಲ್ಯೂಷನ್ ಆಗಿಬಿಟ್ಟಿದೆ, ನೀರು ಪೊಲ್ಯೂಟ್ ಆಗಿಬಿಟ್ಟಿದೆ, ನಮ್ಮ ಆಹಾರ ಪೊಲ್ಯೂಟ್ ಆಗಿಬಿಟ್ಟಿದೆ, ಎಲ್ಲ ಕಡೆ ಕೆಮಿಕಲ್ಸು, ಪ್ಲಾಸ್ಟಿಕ್ಸು, ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಎಲ್ಲರ ದೇಹದಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಹೆವಿ ಮೆಟಲ್ಸ್ ಸೇರ್ಕೊಂಡ್ಬಿಟ್ಟಿದೆ. ಇದರಿಂದಾಗಿ ನಾವೀಗ 15 ವರ್ಷದ್ದು 13 ವರ್ಷದ್ದು ಮಕ್ಕಳಲ್ಲೂ ಕ್ಯಾನ್ಸರ್ ನೋಡ್ತಾ ಇದ್ದೀವಿ. ಯಾವುದು ನಮಗೆ 40 ವರ್ಷ ಆದಮೇಲೆ ಕಾಣಿಸ್ಕೊತಾ ಇತ್ತೋ ಅದೀಗ 20 ವರ್ಷದಲ್ಲಿ 15 ವರ್ಷದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದರಿಂದಾಗಿ ಈಗೇನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಮಾಡಿಸ್ಕೋಬೇಕು ಅನ್ನೋ ಥರ ಆಗ್ಬಿಟ್ಟಿದೆ, ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ. ಯಾಕಂದರೆ ನಾವು ಹುಟ್ಟಿದ ಮಕ್ಕಳಿಂದ ಹಿಡಿದು 100 ವರ್ಷದ ತನಕನೂ ಕ್ಯಾನ್ಸರ್ಗಳು ನೋಡ್ತಾ ಇದ್ದೀವಿ. ಅದರಿಂದಾಗಿ ಇವ್ರಿಗೆ 40 ವರ್ಷ ಆದಮೇಲೆ ಮಾಡಿ, 50 ವರ್ಷ ಆದಮೇಲೆ ಮಾಡಿ ಅನ್ನೋದು ಕಷ್ಟ ಆಗ್ಬಿಟ್ಟಿದೆ. ಹೇಳ್ತೀವಿ, ಆದ್ರೂ ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರು, ಅದಕ್ಕೆ ಸ್ಕ್ರೀನಿಂಗ್ ಮಾಡುವಾಗ ಮ್ಯಾಮೋಗ್ರಾಮ್ ಶುರು ಮಾಡಿ 40 ವರ್ಷಕ್ಕೆ ಶುರು ಮಾಡ್ಕೊಳ್ಳಿ, ಮತ್ತು ಒಂದು 2 ಅಥವಾ 3 ವರ್ಷಕ್ಕೊಂದ್ಸಲ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತೀವಿ ನಾವು. ಬಟ್ ಆದರೆ ಈಗ ನಾವು 40 ವರ್ಷಕ್ಕಿಂತ ಕಡಿಮೆ ಇರೋದು ಸುಮಾರು ಕ್ಯಾನ್ಸರ್ಸ್ ನೋಡ್ತಾ ಇದ್ದೀವಿ. ಅದರಿಂದಾಗಿ ಈಗ ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಅನ್ನೋದೇ ಒಂಥರ ಕಷ್ಟ ಆಗ್ಬಿಟ್ಟಿದೆ ಹೇಳುವಂಥದ್ದು. ಈಗ ಅಟ್ ಪ್ರೆಸೆಂಟ್ ಮೋಸ್ಟ್ ಕಾಮನ್ ಕೈಂಡ್ ಆಫ್ ಕ್ಯಾನ್ಸರ್ ಅಂದರೆ ಯಾವುದು ಡಾಕ್ಟರ್? ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು. ಮುಖ ಮತ್ತು ಕತ್ತಿನ ಈ ಕ್ಯಾನ್ಸರು, ಬಾಯಿ, ಈ ಕ್ಯಾನ್ಸರು ಮ್ಯಾಕ್ಸಿಮಮ್ ಇದೆ ಇಂಡಿಯಾದಲ್ಲಿ. ಬ್ರೆಸ್ಟ್ ಕ್ಯಾನ್ಸರ್ಸು ಫೀಮೇಲ್ಸಲ್ಲಿ ನಂಬರ್ 1 ಆಗಿಬಿಟ್ಟಿದೆ ಈಗ.
ಮತ್ತು ಸರ್ವಿಕ್ಸ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರು, ಅದು ಕಾಮನ್ ಇದೆ. ಸೊ ಇದು 3 ಕಾಮನ್ನು. ಬಟ್ ಈಗ ಜನ ಸ್ಮೋಕಿಂಗ್ ಮಾಡೋದ್ರಿಂದ, ಆಲ್ಕೋಹಾಲ್ ಎಲ್ಲ ಜಾಸ್ತಿ ತೊಗೊಳೋದ್ರಿಂದ, ಮಾಂಸ ಜಾಸ್ತಿ ತಿನ್ನೋದ್ರಿಂದ ಬೇರೆ ಕ್ಯಾನ್ಸರ್ಗಳು, ದೊಡ್ಡ ಕರುಳಿನ ಕ್ಯಾನ್ಸರ್ ಆಫ್ ದ ಕೋಲನ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗಿಬಿಟ್ಟಿದೆ. ಸ್ಟೊಮಕ್ ಕ್ಯಾನ್ಸರು ಇದೆ ತುಂಬ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ ಮೇಲ್ಸಲ್ಲಿ, ಅದು ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ. ಸೊ ನಮ್ಮ ಕ್ಲಾಸಿಕಲ್ಲಾಗಿ ಒಂದು 3-4 ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಜಾಸ್ತಿ ಇತ್ತು, ಅದು ಇದೆ. ಅದ್ರ ಜೊತೆಗೆ ನಮ್ಮದು ಹೊಸ ಕ್ಯಾನ್ಸರ್ಗಳು ಸೇರ್ಕೊಂಡ್ಬಿಟ್ಟಿದೆ. ನೀವು ಹೊಸ ಕ್ಯಾನ್ಸರ್ ಅಂತಿದ್ದ ಹಾಗೆ ನೆನಪಾಯಿತು. ನಾನು ರೀಸೆಂಟಾಗಿ ಒಂದು ಆರ್ಟಿಕಲ್ ಓದಿದೆ, ಈ ಸೀರೆ ಕ್ಯಾನ್ಸರ್ ಅಂತ. ಅಂದರೆ ಸೀರೆ ಉಡ್ತಾರಲ್ಲ ಹೆಣ್ಮಕ್ಳು, ಆ ಜಾಗದಲ್ಲಿ ಸೀರೆನ ಬಿಗಿಯಾಗಿ ಕಟ್ಟೋದ್ರಿಂದ ಅಲ್ಲಿ ಗಾಯಗಳಾಗಿ ಹುಣ್ಣಾಗಿ ಕ್ಯಾನ್ಸರ್ ಆಗುತ್ತೆ ಅಂತ. ಸೊ ಬೀಯಿಂಗ್ ಆನ್ಕೊಲಜಿಸ್ಟ್ ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ತುಂಬ ರೇರ್ ಕಾಸ್ ಅಂತವೆಲ್ಲ. ಓಕೆ. ಮಚ್ ಮೋರ್ ಇಂಪಾರ್ಟೆಂಟ್ ಕಾಸಸ್ ಅದರ್ ಥಿಂಗ್ಸ್ ಎಲ್ಲರಿಗೂ ಗೊತ್ತಿರೋವಂಥದ್ದು. ಸ್ಮೋಕಿಂಗ್ ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್, ಒಬಿಸಿಟಿ ಅಂದರೆ ದೇಹದಲ್ಲಿ ಫ್ಯಾಟ್ ತುಂಬಿಕೊಳ್ಳೋದು. ಫ್ಯಾಟ್ ತುಂಬಿದ ತಕ್ಷಣ ಒಂದು 20 ಡಿಫರೆಂಟ್ ಕ್ಯಾನ್ಸರ್ಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇದೆಲ್ಲ, ಮತ್ತು ಕೆಲವು ಇನ್ಫೆಕ್ಷನ್ಸ್, ಹೆಪಟೈಟಿಸ್ ಬಿ, ಸಿ, ಅವೆಲ್ಲನೂ. HPV ಅಂತ ಹೆಂಗಸರಲ್ಲಿ HPV ವೈರಲ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇದಕ್ಕಿಂತ ಎಲ್ಲ ಜಾಸ್ತಿ ಐ ಥಿಂಕ್ ಈಗಿರೋ ಇದು ಕ್ಲಾಸಿಕಲ್ ಕಾಸಸ್, ನಮಗೆ ಮುಂಚಿಂದ ಗೊತ್ತಿದ್ದ ಕಾರಣಗಳು ಇವೆಲ್ಲ ಮುಂಚಿಂದನೂ ಇದ್ದವು. ಇವನ್ನೆಲ್ಲ ಅವಾಯ್ಡ್ ಮಾಡಿ ನಾವೆಲ್ಲರಿಗೂ ಅಡ್ವೈಸ್ ಕೊಡ್ತಾಯಿದ್ವಿ. ಈಗ ಇದನ್ನೆಲ್ಲ ಅವಾಯ್ಡ್ ಮಾಡಿದವ್ರಿಗೂ ಕ್ಯಾನ್ಸರ್ ಬರ್ತಾಯಿದೆ ಜಾಸ್ತಿ. ಹೌದು. ಅವ್ರಿಗೆ ವಿ ಥಿಂಕ್ ಇಟ್ ಈಸ್ ಪಲ್ಯೂಷನ್ ರಿಲೇಟೆಡು, ಟ್ರಾಫಿಕ್ ಪಲ್ಯೂಷನ್ನು, ವಾಟರ್ ಪಲ್ಯೂಷನ್ನು, ಫುಡ್ ಪಲ್ಯೂಷನ್ನು, ಪೆಸ್ಟಿಸೈಡ್ಸ್ ಹಾಕ್ಬಿಟ್ಟು ನಾವು ಅದೆಲ್ಲ ತಿಂತಾಯಿದ್ದೀವಿ. ಸೊ ಸ್ಟೊಮಕ್ ಕ್ಯಾನ್ಸರು, ಕೋಲನ್ ಕ್ಯಾನ್ಸರು, ಇವೆಲ್ಲ ಈ ಪೆಸ್ಟಿಸೈಡ್ಸಿಂದನೂ ಇರ್ಬೋದು ಅಂತ ಈಗ ಗೊತ್ತಾಗ್ತಾ ಇದೆ. ಅದೇ ನೀವು ಹೇಳ್ದಂಗೆ ನಾನು ಹೆಲ್ದಿ ಫುಡ್ಡೇ ತಿಂತೀನಿ, ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತೀನಿ ಅಂತ ಹೇಳ್ತಿರೋರ್ಗೂ ಕ್ಯಾನ್ಸರ್ ಬರ್ತಾ ಇದೆ. ಅವ್ರಿಗೂ ಕ್ಯಾನ್ಸರ್ ಬರುತ್ತೆ. ಸೊ ಇದರಿಂದಾಗಿ ನಾವು ವ್ಯಕ್ತಿಗತವಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡಬೇಕು. ಬಟ್ ಗೌರ್ಮೆಂಟ್ ಆಲ್ಸೋ ಶುಡ್ ಇಂಟರ್ವ್ಯೂನ್ ಆ್ಯಂಡ್ ಸೇ ಓಕೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡೋಂಗಿಲ್ಲ, ಈ ಥರ ಪೊಲ್ಯೂಷನ್, ನೀರಿನ ಪೊಲ್ಯೂಷನ್ ಇಂಡಸ್ಟ್ರೀಸ್ ಮಾಡೋಂಗಿಲ್ಲ. ಈ ನೀರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬೆನ್ಸಿನ್, ರಬ್ಬರ್ ಇಂಡಸ್ಟ್ರೀಸು ಸುಮ್ಮನೆ ಬಿಟ್ಬಿಡ್ತಾರೆ ಹೊರಗಡೆ. ಸೊ ನಮ್ಮ ಗ್ರೌಂಡ್ ವಾಟರ್ ಇಸ್ ಕಂಟಾಮಿನೇಟೆಡ್ ವಿತ್ ಬೆನ್ಸಿನ್. ಆ ಬೆನ್ಸಿನಲ್ಲಿ ಬೇರೆ ಬೇರೆ ಕ್ಯಾನ್ಸರ್ಸ್ ಬರುತ್ತೆ. ಅಕ್ಯೂಟ್ ಮೈಲಾಯ್ಡ್ ಲ್ಯುಕೀಮಿಯಾ ಅಂತ ಒಂದು ಬ್ಲಡ್ ಕ್ಯಾನ್ಸರ್ ಇದೆ, ಅದು ರಿಲೇಟೆಡ್ ಟು ದ್ಯಾಟ್. ಒಂದು ಹಿಂದೆ ಒಂದು ವಿಲೇಜಲ್ಲಿ ಒಂದೇ ಬಾವಿಯಿಂದ ನೀರು ಸೇದ್ಕೊಂಡು ಜನ ಇದು ಮಾಡ್ತಾರೆ. ಆ ಜಾಗದಿಂದನೇ ಒಂದು 4 ಬ್ಲಡ್ ಕ್ಯಾನ್ಸರ್ಸ್ ಬೇರೆ ಬೇರೆ ಫ್ಯಾಮಿಲಿನಲ್ಲಿ ನೋಡಿದ್ದೀವಿ ನಾವು. ಈ ಥರ ಈ ಹೊಸ ಪೊಲ್ಯೂಷನ್, ಮ್ಯಾನ್ ಮೇಡ್ ಕ್ಯಾನ್ಸರ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಓಕೆ.